ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಗಂಡ ಹೆಂಡತಿ ಜಗಳದ ಬಗ್ಗೆ ಸುದ್ದಿವಾಹಿನಿಗಳಲ್ಲಿ ನಿತ್ಯ ಒಂದಲ್ಲ ಒಂದು ಸ್ಟೋರಿ ಇದ್ದೇ ಇರುತ್ತೆ. ನೀ ಬಿಡೆ ನಾ ಕೊಡೆ ಎಂಬಂತೆ ಪತಿ ಪತ್ನಿಯರ ಕಚ್ಚಾಟ ಮಿತಿಮೀರಿ ವಿಚ್ಛೇದನದವರೆಗೂ ಬಂದು ನಿಂತಿರುತ್ತೆ. ಈ ಜಗಳ ಕಚ್ಚಾಟ ಎಲ್ಲವೂ ಕಲಿಗಾಲದಲ್ಲಿ ಕಾಮನ್ ಎಂಬಂತಾಗಿದೆ. ಆದರೆ ಈ ಕಲಿಯುಗದಲ್ಲೂ ಸತಿ ಸಾವಿತ್ರಿಯಂಥ ಪತಿವ್ರತೆಯರಿದ್ದಾರೆ ಅನ್ನೋದು ನಿಮಗೆ ಗೊತ್ತಾ? ಹೌದು, ಪತಿರಾಯನ ಆಯುಷ್ಯ ಜಾಸ್ತಿ ಆಗಲಿ ಅಂತ ವ್ರತ ಮಾಡೋ ಸತಿಯರನ್ನ ನಿಮಗೆ ಪರಿಚಯಿಸಿಕೊಡ್ತೀವಿ. ಅಲ್ಲದೆ ಉತ್ತರ ಕರ್ನಾಟಕ ಭಾಗದ ಗ್ರಾಮೀಣ ಸೊಗಡಿನ ಹಬ್ಬದ ವಿಶೇಷತೆಗಳನ್ನು ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ನಮ್ಮದು. ಇದೇ ಈ ಹೊತ್ತಿನ ವಿಶೇಷ ವಟ ಸಾವಿತ್ರಿ. ಪತಿ ಪತ್ನಿ ಅನ್ಯೋನ್ಯ ಬಾಂಧವ್ಯದ ಸವಿ ಬಲ್ಲವರಿಗೆ ಗೊತ್ತು. ಗಂಡನಿಗೆ ಗೆಳತಿಯಾಗಿ ತಾಯಿಯಾಗಿ ಸರ್ವಸ್ವವನ್ನು ಧಾರೆ ಎರೆಯುವ ಪತ್ನಿಗೆ ಮಗುವಿನಂತಹ ನಿಷ್ಕಲ್ಮಶ ಪ್ರೀತಿ ಕೊಡುವ ಪತಿ ಇದ್ರೆ ಸ್ವರ್ಗಕ್ಕೆ ಮೂರೇ ಗೇಣು. ಗಂಡ ಒಳ್ಳೆಯವನೋ ಕೇಡಿಯೋ, ಒಟ್ನಲ್ಲಿ ತನ್ನ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರಬೇಕು ಅನ್ನೋ ದೊಡ್ಡತನ ನಮ್ಮ ಹೆಣ್ಣು ಮಕ್ಕಳದ್ದು. ಧಾರವಾಡದಲ್ಲಿ ಪತಿರಾಯನ ಆಯುಷ್ಯ ಹೆಚ್ಚಾಗಲಿ ಅಂತ ಹರಸಿ ಇಲ್ಲಿನ ಹೆಣ್ಮಕ್ಕಳು ಒಂದು ಪೂಜೆ ಮಾಡ್ತಾರೆ. ಬನ್ನಿ ಅದು ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ. ವಟಸಾವಿತ್ರಿ ಪೂಜೆ ಪತಿಯ ಆಯುಷ್ಯ ವೃದ್ಧಿಗಾಗಿ ಕಾರ ಹುಣ್ಣಿಮೆಯೆಂದು ಕೈಗೊಳ್ಳೋ ವಿಶೇಷ ವ್ರತ. ಧಾರವಾಡದ ದುರ್ಗಾದೇವಿ ದೇವಸ್ಥಾನದಲ್ಲಿ ಮಹಿಳೆಯರ ದಂಡೆ ನೆರೆದಿರುತ್ತೆ. ಅಲ್ಲಿರೋ ಆಲದ ಮರಕ್ಕೆ ಪೂಜೆ ಮಾಡಿ 5 ಸುತ್ತು ಸುತ್ತುತ್ತಾರೆ. ಕೈಯಲ್ಲಿ ಹೂವು, ಹಣ್ಣು, ತೆಂಗಿನಕಾಯಿ, ಆರತಿ ತಟ್ಟೆ ಹಿಡ್ಕೊಂಡು ಬರೋ ನಾರಿಮಣಿಯರೆಲ್ಲ ಗಂಡನಿಗೆ ದೀರ್ಘಾಯುಷ್ಯ ಕೊಡುವಂತ ಬಿಡ್ಕೋತಾರೆ. ವಟ ಪೂರ್ಣಿಮಾ ಅಂದರೆ ವಡ ಸಾವಿತ್ರಿ ವ್ರತ ಆಚರಿಸ್ತಾ ಇದ್ದಾರೆ. ಯಾಕಂದರೆ ಇದು ಸಾವಿತ್ರಿ ಯಮ ಹತ್ರ ಹೋಗಿ ಫೈಟ್ ಮಾಡ್ಕೊ ತನ್ನ ಗಂಡನ ಜೀವ ವಾಪಸ್ ತಗೊಂಡ್ಬಂದಿದ್ರು. ಅದೋಸ್ಕರಾಗಿ ಈ ವಡ ಸಾವಿತ್ರಿ ವೃತ್ತವನ್ನು ಎಲ್ಲ ಲೇಡೀಸು ಅಂದರೆ ಆಚಾರ ಮಾಡ್ತಾ ಇದ್ದಾರೆ. ಪೂಜೆಯ ನಂತರ ಉಡಿ ತುಂಬೋ ಶಾಸ್ತ್ರವೂ ಆಗುತ್ತೆ. ಅಲ್ಲಿರೋ ಮುತ್ತೈದೆಯರಲ್ಲಿ 5 ಮಂದಿಗೆ ಉಡಿ ತುಂಬಿ ಆರತಿ ಬೆಳಗ್ತಾರೆ. ವಟಸಾವಿತ್ರಿ ಪೂಜೆ ಹಿಂದೆ ಪೌರಾಣಿಕ ಕಥೆಯೇ ಇದೆ. ಸಾವಿತ್ರಿ ದೇವಿಯ ಗಂಡನನ್ನ ಯಮದೇವ ಕರೆದುಕೊಂಡು ಹೋಗಿದ್ದಾಗ ಸತಿ ಸಾವಿತ್ರಿ ಆಲದ ಮರದ ಕೆಳಗೆ ಕುಳಿತು ಯಮದೇವನಿಗೆ ಪೂಜೆ ಸಲ್ಲಿಸ್ತಾಳೆ. ಸಾವಿತ್ರಿಯ ಪೂಜೆಗೆ ಒಲಿದು ಪ್ರತ್ಯಕ್ಷನಾದ ಯಮದೇವನಲ್ಲಿ ತನ್ನ ಗಂಡನಿಗೆ ದೀರ್ಘಾಯುಷ್ಯ ಕೊಡುವಂತ ಬೇಡಿಕೊಳ್ತಾಳೆ. ಅಂದಿನಿಂದ ಇಂದಿನವರೆಗೂ ಇಲ್ಲಿ ವಟಸಾವಿತ್ರಿ ಪೂಜೆ ಸಾಂಗವಾಗಿ ನೆರವೇರಿಕೊಂಡು ಬರ್ತಿದೆ. ಇದು ನಮ್ಮ ಪರಂಪರೆಯಿಂದ ಬಂದಂಥ ಒಂದು ಸಂಸ್ಕೃತಿ ಇದೆ. ಇದನ್ನು ನಮ್ಮ ಪತಿಗಳ ಆಯುಷ್ಯ ಹೆಚ್ಚಾಗಲಿ ಅಂತ ಒಂದು ಮಹಿಳೆಯರು ಮಾಡುವಂಥ ಪೂಜೆಯಾಗಿದೆ. ಒಟ್ನಲ್ಲಿ ಮದುವೆಯಾದ 3 ದಿನಕ್ಕೆ ಪತಿ ಪತ್ನಿಯರು ದೂರವಾಗೋ ಈ ದಿನದಲ್ಲೂ ಪತಿರಾಯ 100 ಕಾಲ ಸುಖವಾಗಿರಲಿ ಎಂದು ಹರಸುವ ಹೆಣ್ಣು ನಿಜಕ್ಕೂ ಗ್ರೇಟ್. ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂಬಂತೆ ಪತಿ ಪತ್ನಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸುಖವಾಗಿ ಬಾಳಬೇಕು ಅಂತ ಈ ವಟ ಸಾವಿತ್ರಿ ವ್ರತ ಸಾರಿ ಹೇಳುತ್ತೆ. ಅಮರೇಶ್ ರಾಠೋಡ, ಸುವರ್ಣ ನ್ಯೂಸ್ 24/7 ಧಾರವಾಡ. ಮುತ್ತೈದೆಯರು ಮಾಡೋ ವಟ ಸಾವಿತ್ರಿ ಹಬ್ಬದ ಬಗ್ಗೆ ತಿಳ್ಕೊಂಡ್ರಿ. ಆದರೆ ಕರಿ ಹರಿಯೋ ಹಬ್ಬದ ಬಗ್ಗೆ ನಿಮಗೆ ಗೊತ್ತಾ? ಹೌದು, ಕಾರ ಹುಣ್ಣಿಮೆ ವೇಳೆ ಎತ್ತುಗಳ ಮಧ್ಯೆ ಒಂದು ಸ್ಪರ್ಧೆ ಇರುತ್ತೆ. ಬಾಗಲಕೋಟೆಯಲ್ಲಿ ಇದನ್ನ ಕರಿ ಹರಿಯೋ ಹಬ್ಬ ಅಂತ ಕರೀತಾರೆ. ಅಪಾರ ಜನಸ್ತೋಮದ ಮಧ್ಯೆ ಆಕರ್ಷಕವಾಗಿ ಸಿಂಗರಿಸಿರುವ ಎತ್ತುಗಳ ಕೊರಳಿಗೆ ಬೇವಿನ ಎಲೆಯನ್ನ ಕಟ್ಟಿ ಅವುಗಳನ್ನು ಓಡಿಸಲಾಗುತ್ತೆ. ಕರಿ ಹಬ್ಬಕ್ಕೆಂದೇ ಒಂದು ದಿನ ಮುಂಚೆ ಎತ್ತುಗಳನ್ನು ತೊಳೆದು ಸಿಂಗರಿಸಲಾಗುತ್ತೆ.
ಅದರಲ್ಲೂ ಕೆಂದು ಮತ್ತು ಬಿಳಿ ಎತ್ತುಗಳನ್ನು ಸ್ಪರ್ಧೆಗಳಿಗೆ ಕರೆತರುವುದು ಇಲ್ಲಿನ ರೂಢಿ. ಯಾಕಂದರೆ ಮುಂಗಾರು ಹಿಂಗಾರು ಮಳೆಗಳ ಪ್ರತೀಕವೆಂಬಂತೆ ಈ ಎತ್ತುಗಳನ್ನು ಕರಿ ಹರಿಯೋ ಹಬ್ಬಕ್ಕೆ ಬಳಸಿಕೊಳ್ಳಲಾಗುತ್ತೆ. ವಿವಿಧ ದವಸ ಧಾನ್ಯಗಳಿಂದ ಮಾಡಿದ ಕೋಡು ಬಳೆಗಳನ್ನು ಎತ್ತುಗಳ ಕೊಂಬಿಗೆ ಹಾಕಿ ಸಿಂಗರಿಸುತ್ತಾರೆ. ಅಲ್ಲದೆ ಕಹಿ ಬೇವಿನ ಎಲೆಗಳನ್ನು ಎತ್ತುಗಳ ಕೊರಳಿಗೆ ಕಟ್ತಾರೆ. ಅಪಾರ ಜನಸ್ತೋಮದ ಮಧ್ಯೆ ಎತ್ತುಗಳು ಓಡ್ತಾ ಇದ್ರೆ ನೋಡಲು ಎರಡು ಕಣ್ಣುಗಳು ಸಾಲದು.